ಹೆಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಶಾರ್ಟ್ ವೀಡಿಯೋಗೋಸ್ಕರ ಲಾಂಗ್ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಶಾರ್ಟ್ ವೀಡಿಯೋ ಎಡಿಟಿಂಗಿಗೋಸ್ಕರ ಲಾಂಗ್ ವೀಡಿಯೋ ಏನೇನು ಪ್ರೊಸೆಸಿಂಗ್ ಮಾಡಿಕೊಂಡೆ, ಏನೇನು ಪ್ರೊಸೀಜರ್ ಇತ್ತು ಅಂತ ನಿಮಗೆ ಒಂದು ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕಾರ್ನ್ ಸಲಾಡ್ ಟೈಪ್, ಅಂದರೆ ಸ್ವೀಟ್ ಕಾರ್ನಿಂದ ಏನಾದರೂ ಚಾಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದಿದ್ದು. ಸೊ ಇದು ಮಂಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಅಲ್ಲಿ ನಿಂತ್ಕೊಂಡು ಎಲ್ಲ ಕಾರ್ನು ಬಿಡ್ಸೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಬಂದು ಕೂತ್ಕೊಂಡು ಎಲ್ಲ ಕಾರ್ನು ಬಿಡಿಸ್ತಾ ಇದ್ದೀನಿ. ಸೊ ಈವ್ನಿಂಗ್ ಟೈಮ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂತ ಅನ್ನಿಸ್ತಾ ಇರುತ್ತಲ್ವ, ಸೊ ಹಾಗಾಗಿ ಇದನ್ನು ನಾನು ಟ್ರೈ ಮಾಡಿದೆ. ಚೆನ್ನಾಗಿ ಬಂದಿತ್ತು. ಸೊ ಏನೇನು ಹಾಕಿದೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ನಾನು ಹೇಳ್ತಾ ಹೋಗ್ತೀನಿ. ಸೊ ಲಾಸ್ಟ್ ವ್ಲಾಗ್, ಗೇಮ್ ವ್ಲಾಗ್ ಮೇ ಬಿ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂದ್ಕೋತೀನಿ. ಇನ್ನೂ ಹೆಚ್ಚು ಎಂಟರ್ಟೈನ್ಮೆಂಟ್ ಆಗಿರುವಂತಹ ವ್ಲಾಗ್ನ ನಾನು ಹಾಕ್ತೀನಿ ಆ್ಯಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆನಿಯನ್ ತೊಗೊಂಡೆ, ಮತ್ತು ಟೊಮ್ಯಾಟೊ, ಆನಿಯನ್ನ ಕಟ್ ಮಾಡೋದನ್ನು ವ್ಲಾಗ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೆ. ಆ್ಯಂಡ್ ಇದು ಕಾರ್ನ ಹೇಗೆ ಬೇಯಿಸ್ಕೊಂಡೆ ಅಂದರೆ, ಫಸ್ಟು ನೀರನ್ನ ಬಿಸಿ ಆಗೋದಕ್ಕೆ ಸ್ವಲ್ಪ ಒಂದು ರೇಂಜಿಗೆ ಹೀಟ್ ಆಗೋ ಥರ ಇಟ್ಟು, ಅದಾದಮೇಲೆ ಕಾರ್ನ ಅದರೊಳಗಡೆ ಹಾಕಿದೆ. ಆವಾಗ ಕಾರ್ನ್ ಚೆನ್ನಾಗಿ ಬೇಯುತ್ತೆ. ಅಂದರೆ ತಣ್ಣೀರಲ್ಲೇ ಕಾರ್ನ ಆ್ಯಡ್ ಮಾಡೋದಕ್ಕಿಂತ ಫಸ್ಟು ಒಂದು ಸ್ವಲ್ಪ ಹೀಟ್ ಮಾಡಿಕೊಂಡು ಆಮೇಲೆ ಕಾರ್ನ್ ಹಾಕಿದ್ರೆ ಚೆನ್ನಾಗಿ ಕಾರ್ನ್ ಬೇಯುತ್ತೆ. ಆ್ಯಂಡ್ ಟೊಮ್ಯಾಟೋನ ಕಟ್ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಕ್ಯಾರೆಟ್ ಆ್ಯಡ್ ಮಾಡೋಣ ಅಂದ್ಕೊಂಡು ಕ್ಯಾರೆಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ಕಾರ್ನ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದನ್ನು ನೀರನ್ನೆಲ್ಲ ತೆಗೆದು ಕಾರ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ನೀಟಾಗಿರಬೇಕಲ್ಲ ಶಾರ್ಟ್ ವೀಡಿಯೋಗೆ ಕ್ಲೀನಾಗಿ, ಅದಕ್ಕೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ಫುಲ್ ವೆಟ್ಟಾಗಿಬಿಡ್ತು ಆ ಪ್ಲೇಸೆಲ್ಲ. ಒಂದು ಶಾರ್ಟ್ ವೀಡಿಯೋಗೆ ಎಷ್ಟೆಲ್ಲ ಕಷ್ಟಪಡಬೇಕು ನೋಡಿ. ಆ್ಯಂಡ್ ಇದೊಂದು ಬೌಲ್ ತೊಗೊಂಡೆ, ಇದರೊಳಗಡೆ ಮಿಕ್ಸ್ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಸೊ ಫಸ್ಟ್ ಕಾರ್ನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ. ಕಾರ್ನ್ ಹಾಕಿದ್ಮೇಲೆ ಎಲ್ಲ ಟೊಮ್ಯಾಟೊ, ಆನಿಯನ್ ಆ್ಯಂಡ್ ಕ್ಯಾರೆಟ್ನ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೂ ಏನಾದರೂ ವೆಜಿಟೇಬಲ್ಸ್ ನಿಮ್ಗೆ ಇಷ್ಟ ಇದ್ದರೆ, ಇಲ್ಲ ಫ್ರೂಟ್ಸ್, ಪೊಮೊಗ್ರಾನೇಟ್ ಇಷ್ಟ ಇದ್ದರೆ ಅದನ್ನೂ ಹಾಕಿದ್ರೂ ಚೆನ್ನಾಗಿರುತ್ತೆ. ಫ್ರೂಟ್ಸ್ ಅಲ್ಲಿ ಪೊಮೊಗ್ರಾನೇಟ್ಸ್ ಏನಾದರೂ ಒಂದು ಸ್ವೀಟ್ ಆಗಿರುವಂಥದ್ದು ಒಂದು ಫ್ರೂಟ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಆ್ಯಂಡ್ ಇನ್ನೂ ಮಿಕ್ಸ್ಡ್ ಫ್ರೂಟ್ ಸಲಾಡ್ ಆ ಥರ ಎಲ್ಲ ಮಾಡ್ಬೋದು, ಚೆನ್ನಾಗಿರುತ್ತೆ. ಹೆಲ್ದಿಯಾಗೂ ಸಹ ಇರುತ್ತೆ. ಸೊ ಹೆಲ್ದಿ ಆದಂಥ ಫುಡ್ನ ಈಗಿನ ಜನ್ರೇಷನಲ್ಲಿ ತಿನ್ನೋದು ತುಂಬಾ ಒಳ್ಳೆಯದು. ಜಾಸ್ತಿ ಎಲ್ಲರೂ ಜಂಕ್ ಫುಡ್ ಅಂತಿರ್ತಾರೆ, ಬಟ್ ಅದ್ರ ಜೊತೆ ಇದನ್ನೂ ನಾವು ಬ್ಯಾಲೆನ್ಸ್ಡ್ ಮಾಡ್ತಾ ಬರಬೇಕು. ಸೊ ಹೆಲ್ತಿ ಫುಡ್ನ ಅದಾದಮೇಲೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆಮೇಲೆ ಅದಕ್ಕೆ ಪೆಪ್ಪರು, ಆಮೇಲೆ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಎಷ್ಟು ಲಿಮಿಟೆಡ್ ಬೇಕೋ ಅದಕ್ಕೆ ಅಷ್ಟು. ಆ್ಯಂಡ್ ಸಾಲ್ಟ್ ಹಾಕಿ, ಆ್ಯಂಡ್ ಲೆಮನ್ನ 1/2 ಲೆಮನ್ನ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ತುಂಬ ಹೆಲ್ದಿಯಾಗಿರುತ್ತೆ, ತುಂಬಾ ಚೆನ್ನಾಗೂ ಇತ್ತು, ಟೇಸ್ಟಿಯಾಗೂ ಇತ್ತು. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು. ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ತುಂಬಾ ಹೆಲ್ದಿನೂ ಆಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ಈವ್ನಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು. ಕಾರ್ನಿಂದ ತುಂಬಾ ಐಟಮ್ ಮಾಡ್ಬೋದು. ಸೊ ಅದರಲ್ಲಿ ಇದು ಒಂದು ಐಟಮ್ ಆಗಿರುತ್ತೆ. ಸೊ ನಾನು ಟ್ರೈ ಮಾಡಿದೆ, ನೀವು ಟ್ರೈ ಮಾಡಿ. ಸೊ ಎಲ್ರಿಗೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.